ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಪ್ರಿಯರಾದವರೇ, ಈ ಪ್ರೀತಿಯ ದೇವರ ವಾಕ್ಯವನ್ನ ಧ್ಯಾನ ಮಾಡೋದಕ್ಕೆ ಬಂದಿದ್ದೀವಿ. ನಾನು ನಿಮಗೋಸ್ಕರ ಕೆಲವೊಂದು ವಾಕ್ಯಗಳನ್ನ ನಿಮ್ಮ ನೆನಪಿಗೆ ತೆಗೆದುಕೊಂಡು ಬಂದು, ಪ್ರಿಯರಾದವರೇ, ಪ್ರತಿಯೊಬ್ಬರ ಜೀವಿತದಲ್ಲಿ ದಿನಸರಿಯು ಇರಬೇಕಾದ ಪ್ರತಿಯೊಂದು ಕಾರ್ಯಗಳು ಅದು ನಿಮ್ಮ ಭಯಭಕ್ತಿ. ದೇವರಲ್ಲಿ ಭಯಭಕ್ತಿಯುಳ್ಳ ಜೀವಿಸುವವರಿಗೆ ದೇವರು ಹೇಗೆಲ್ಲ ಸಹಾಯಗಳನ್ನ ಮಾಡ್ತಾರೆ ಎಂಬುದಾಗಿ ನಾವು ನೋಡೋಣ. ನೋಡಿ, ಕೀರ್ತನೆ 103ನೇ ಕೀರ್ತನೆ, ಅದರಲ್ಲಿ ವಾಕ್ಯಗಳನ್ನ 11ನೇ ವಾಕ್ಯದಲ್ಲಿ 12ನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ 103ನೇ ಕೀರ್ತನೆ 11ನೇ ವಾಕ್ಯದಲ್ಲಿ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟೇ ಅಪಾರವಾಗಿದೆ. ದೇವರಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ದೇವರು ಕೃಪಾವಂತನಾಗಿರ್ತಾನೆ. ಆತನ ಕೃಪೆಯು ಎಷ್ಟಾಗಿರ್ತದೆ ಅಂತ ನೋಡ್ಬೇಕಂದ್ರೆ, ಅದನ್ನ ಯಾರು ಎಣಿಸಲಾಗದಷ್ಟು ಅಷ್ಟು ಅಪಾರವಾಗಿ ಇರುವಂತದ್ದು ಆಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ ನೋಡಿ, ಕೆಲವು ವಾಕ್ಯಗಳಿಗೆ ನೋಡುವ ಪ್ರಕಾರ ದೇವರಲ್ಲಿ ಪ್ರೀತಿ ಉಳ್ಳವರಿಗೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ದೇವರು ಎಂತೆಲ್ಲ ಆತನು ಕಾವಲಾಗಿದ್ದು ಕಾಯ್ತಾನೆ ಅಂತ ನೋಡ್ಬೇಕಂದ್ರೆ, 34ನೇ ಕೀರ್ತನೆ ಅದರಲ್ಲಿ 9ನೇ ವಾಕ್ಯದಲ್ಲಿರ್ತದೆ, ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ದೇವ ಜನರೇ, ನೀವು ಭಯಭಕ್ತಿ ಉಳ್ಳವರಾಗಿರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಈ ರೀತಿಯಾಗಿ ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕೊರತೆ ಇಲ್ಲದವರಾಗಿ ಎಲ್ಲ ಕಾರ್ಯದಲ್ಲಿ ಮುನ್ನಡೆಸಲಿ ಎಂದು ನಾನು ಪ್ರಾರ್ಥಿಸ್ತಿದ್ದೀನಿ. ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ. ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಕೊಂಡಾಡ್ತಾ ಮಹಿಮೆ ಪಡಿಸ್ತಾ ಆಶೀರ್ವದಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಎಲ್ಲರಿನ ಮಕ್ಕಳನ್ನು ಆಶೀರ್ವಾದ ಮಾಡು. ಇವರಿಗೆ ಬೇಕಾದ ಎಲ್ಲ ಅನುಕೂಲತೆಯನ್ನು ಯೇಸುವಿನ ನಾಮದಲ್ಲಿ ಒದಗಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಲಿ. ಶಲೋಮ್. ದೇವರ ದಯೆ ನಿಮ್ಮ ಮೇಲೆ ಇರಲಿ. ಆಮೇನ್.